ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ರ? ಚೆನ್ನಾಗಿದ್ರ? ಇವತ್ತು ನಾನು ಒಂದು ಅದ್ಭುತವಾದ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ಈ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಅಂದ್ರೆ ಭಗವಂತನೇ ಕರೆಸ್ಕೊಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದು ನಂಬಿಕೆನೂ ಸಹ. ಇದು ನಾನು ಬಂದಿರೋಂತ ಕ್ಷೇತ್ರ ತಿರುವಣ್ಣಾಮಲೈ ಅರುಣಾಲೇಶ್ವರ ಸ್ವಾಮಿ ಟೆಂಪಲ್ ಅಂತ. ನಾನು ತುಂಬಾ ದಿನ ಆಯ್ತು ವಿಡಿಯೋಸ್ಗಳನ್ನ ಹಾಕಿ. ಇವಾಗ ಒಂದು ಅದ್ಭುತ ಕ್ಷೇತ್ರದಿಂದ ಈ ವಿಡಿಯೋಸ್ಗಳನ್ನ ಪ್ರಾರಂಭ ಮಾಡೋಣ, ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡೋಣ ಅಂತ ನಾನು ಶುರು ಮಾಡಿದ್ದೀನಿ. ನಿಮ್ಮ ಬೆಂಬಲ ನನಗೆ ಬೇಕು. ಇವತ್ತು ನಾನು ಈ ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಅತಿ ಫೇಮಸ್ ಆದ ಒಂದು ವ್ರತ ಅಂತ ಹೇಳ್ಬೋದು. ಅಷ್ಟಲಿಂಗಗಳನ್ನ ದರ್ಶನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟಲಿಂಗಕ್ಕೆ ಒಂದೊಂದು ಕಥೆಗಳಿದೆ. ಅದನ್ನ ಹೋಯ್ತಾ ಆ ದೇವಸ್ಥಾನಗಳ ಮುಂದೆಲೆ ನಿಮ್ಗೆ ಆ ವಿವರಣೆಯನ್ನ ಕೊಡ್ತೀನಿ. ಫಸ್ಟ್ ಇಲ್ಲಿ ರಾಜಗೋಪುರ ಅಂತ ಇದೆ. ಈಗ ರಾಜಗೋಪುರದಿಂದ ನಾವು ಪ್ರದಕ್ಷಿಣೆ ಶುರು ಮಾಡ್ಬೇಕು. ಇದನ್ನ ಮೈಸೂರು ಮಹಾರಾಜರು ಕಟ್ಟಿಸಿರುವಂತದ್ದು ಇಲ್ಲಿಯ ಒಂದು ವಿಶೇಷ. ನೋಡಿ, ಇಲ್ಲೆಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ ಇದನ್ನ ಆರತಿ ಬೆಳಗ್ಗೆ ಕಾಯಿ ಹೊಡಿಬೇಕು, ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ಈಗ ನಾವು ಸಹ ಆರತಿ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡೋಣ, ಬನ್ನಿ. ಇವಾಗ ನಾವು ಗಿರಿ ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡೋಣ. ಈಗ ದೀಪ ಹಚ್ಚಿದ್ದೀನಿ, ಅದು ತೋರ್ಸೋದಕ್ ಆಗ್ಲಿಲ್ಲ, ಯಾಕಂದ್ರೆ ನಾನೇ ಹಚ್ಬೇಕಾಗಿತ್ತಲ್ಲ, ಅದಕ್ಕಾಗಿ ತೋರ್ಸಕ್ ಆಗ್ಲಿಲ್ಲ. ಹುಣ್ಣಿಮೆ ಟೈಮ್ ಅಲ್ಲಿ ಬಂದ್ರೆ ಇನ್ನೂ ತುಂಬಾ ರಶ್ ಇರುತ್ತೆ. 5 ಕಿಲೋಮೀಟರ್ ದೂರದಲ್ಲೇ ಬಸ್ ನಿಲ್ಲಿಸ್ತಾರೆ. ನೀವು ಬಸ್ಸಿಗೆ ಬರ್ಬೇಕು ಅಂತ ಅಂದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬರ್ಬೇಕು ಬೆಂಗಳೂರಲ್ಲಿ. ಇಲ್ಲಿಗೆ ಬಸ್ ಸ್ಟ್ಯಾಂಡ್ ಬರುತ್ತೆ. ಬಸ್ ಸ್ಟ್ಯಾಂಡ್ ಇಂದ 1 ಕಿಲೋಮೀಟರ್ ನಡಿಬೇಕು. ನಡ್ಕೊಂಡ್ ಬಂದ್ರೆ ಇಲ್ಲಿ ನೀವು ರಾಜಗೋಪುರ ಹತ್ರ ಬಂದು ಸೇರ್ಬೋದು. ಈ ರೋಡಲ್ಲಿ ಗಿರಿ ಪ್ರದಕ್ಷಿಣೆ ಶುರುವಾಗುತ್ತೆ. ಇದೇನೆ ಇಂದ್ರಲಿಂಗ, ಫಸ್ಟ್ ಸಿಗೋಂಥದ್ದು ಇದು. ಈ ಇಂದ್ರಲಿಂಗನ ದರ್ಶನ ಮಾಡಿದ್ರೆ ಆತ್ಮವಿಶ್ವಾಸ ಬೆಳೆಯುತ್ತೆ, ಮತ್ತೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಶಾಂತಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಇದು ಸಾಕ್ಷಾತ್ ಇಂದ್ರದೇವನೇ ಪ್ರತಿಷ್ಠಾಪನೆ ಮಾಡಿರೋದು. ಇವಾಗ ಇಂದ್ರಲಿಂಗನ ಪ್ರದಕ್ಷಿಣೆ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಎರಡನೇದು ಅಗ್ನಿಲಿಂಗನ ಪ್ರದಕ್ಷಿಣೆ ಮಾಡ್ತೀವಿ. ಈ ಸ್ಥಳ ನೋಡಿ, ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಇದೇ ಬೆಟ್ಟ. ಈ ಬೆಟ್ಟದ ಸುತ್ತ ನಾವು ಪ್ರದಕ್ಷಿಣೆ ಹಾಕ್ಬೇಕು 14 ಕಿಲೋಮೀಟರ್. ಸಾಕ್ಷಾತ್ ಶಿವನೇ ಅಂತಲೇ ಈ ಬೆಟ್ಟನ ಹೇಳ್ತಾರೆ ಜನ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹೋಗೋ ದಾರಿಲಿ ಫಸ್ಟೇ ಸಿಗುತ್ತೆ ಇದು. ಈಗ ನೆಕ್ಸ್ಟ್ ಬರೋದು ಅಗ್ನಿಲಿಂಗ. ಈಗ ಆ ಲಿಂಗನ ದರ್ಶನ ಮಾಡೋಣ. ಈ ಅಗ್ನಿಲಿಂಗನ ದರ್ಶನ ಮಾಡೋದ್ರಿಂದ ಕೋಪ, ಭಯ ಎಲ್ಲ ದೂರ ಆಗುತ್ತೆ, ಮತ್ತೆ ಶಾಂತಿ ನೆಲೆಸುತ್ತೆ, ಪಾಪ ದೋಷ ಎಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ. ಯಶಸ್ಸು ಸಾಧಿಸುತ್ತೆ ಅಂತ ಹೇಳ್ತಾರೆ. 6 ಗಂಟೆಲಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು. ಎಷ್ಟೊತ್ತಿಗೆ ಮುಗೀತದೆ ಅಂತ ನಿಮ್ಗೆ ತೋರಿಸ್ತೀನಿ. ಈ ಅಗ್ನಿಲಿಂಗವನ್ನ ಅಗ್ನಿದೇವನೇ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಇಲ್ಲಿ ಆ ಪುರಾಣ ಹೇಳುತ್ತೆ. ನಾವು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ಬೇಕು ಅಂತಾರೆ ಬೆಸ್ಟ್ ಸಮಯ ಅಂತ ಅಂದ್ರೆ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆವರೆಗೂ ಸ್ಟಾರ್ಟ್ ಮಾಡ್ಬೋದು. 6 ಗಂಟೆಯಿಂದ ಮತ್ತೆ ಬೆಳಗಿನ ಜಾವ ನಾವು ಗಿರಿ ಪ್ರದಕ್ಷಿಣೆ ಹಾಕಿದ್ರೆ ಬಿಸಿಲು ಇರೋದಿಲ್ಲ. ಬಿಸಿಲು ಕಡಿಮೆ ಇರೋದ್ರಿಂದ ಪ್ರದಕ್ಷಿಣೆ ಹಾಕೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ನೀವು ಬಂದಾಗ ಇಲ್ಲಿಗೆ ಬೆಳಗಿನ ಜಾವನೇ ಬರ್ಬೇಕು. ಬಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ತುಂಬಾನೇ ಇಲ್ಲಿ ದೇವಸ್ಥಾನಗಳು, ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಸಿಗುತ್ತೆ. ಆ ದೇವಸ್ಥಾನಗಳೆಲ್ಲನೂ ದರ್ಶನ ಮಾಡ್ಕೊಂಡು ಹೋಗಿದ್ರೆ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಸಿಗೋದು ಯಮಲಿಂಗ. ಈಗ ಬನ್ನಿ ಆ ದೇವಸ್ಥಾನನ ನಿಮ್ಗೆ ತೋರಿಸ್ತೀನಿ. ಪ್ರದಕ್ಷಿಣೆ ಹಾಕೋ ದಾರಿಲೆಲ್ಲ ಈ ತರ ಕಾಡು ಎಲ್ಲ ಇದೆ. ಇಲ್ಲಿ ಜಿಂಕೆಗಳು, ಬೇರೆ ಬೇರೆ ಕಾಡು ಪ್ರಾಣಿಗಳು ಸಿಗ್ತವೆ. ಈ ಬೆಟ್ಟನ ಸಾಕ್ಷಾತ್ ಶಿವನೇ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಬೆಟ್ಟನ, ಈ ಗಿರಿನ ಪ್ರದಕ್ಷಿಣೆ ಮಾಡೋದು. ನಾವ್ ಇವಾಗ ಬಂದಿದೀವಿ ಯಮಲಿಂಗ ಇರೋಂತ ದೇವಸ್ಥಾನದ ಹತ್ರ. ಈಗ ನೋಡ್ತಾ ಇದೀವಲ್ಲ, ಇದೇನೆ ಯಮಲಿಂಗ ದೇವಸ್ಥಾನ. ಇದು ಆತಂಕ, ಭಯ ಎಲ್ಲ ದೂರ ಮಾಡುತ್ತೆ, ಮತ್ತೆ ಸಾವಿನ ಭಯವನ್ನ ದೂರ ಮಾಡುತ್ತೆ, ಮತ್ತೆ ಆರೋಗ್ಯ, ಆಯಸ್ಸು, ಯಶಸ್ಸನ್ನ ಈ ಲಿಂಗನ ದರ್ಶನ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಇವಾಗ ನೆಕ್ಸ್ಟ್ ನೈಋತ್ಯ ದೇವಸ್ಥಾನಕ್ಕೆ ಭೇಟಿ ಕೊಡೋಣ. ನೋಡಿ, ಒಂದೊಂದು ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ಆ ಪ್ರಸಾದ ತಿನ್ಕೊಂಡ್ಬಿಟ್ಟು ಮುಂದೆ ನೀವು ಪಾದಯಾತ್ರೆನ ನೀವು ಮುಂದುವರಿಸಬಹುದು. ನೋಡಿ, ಇಲ್ಲಿ ಪ್ರಸಾದ ಕೊಡ್ತಾ ಇದಾರೆ.
ನೋಡಿ ಇವಾಗ ನಾವು ನೈಋತ್ಯ ಲಿಂಗ ಇರೋಂತ ದೇವಸ್ಥಾನದ ಹತ್ರ ಬಂದಿದೀವಿ. ಈಗ ಅದನ್ನ ನೋಡಿ ದರ್ಶನ ಮಾಡ್ಕೊಂಡ್ ಬರೋಣ. ನೋಡಿ ಇದೇನೆ ನೈಋತ್ಯ ಲಿಂಗ. ಇವಾಗ ನಾವು ನೈಋತ್ಯ ಲಿಂಗನ ನೋಡ್ಕೊಂಡ್ ಬಂದಿದೀವಿ. ನೈಋತ್ಯ ಲಿಂಗನ ದರ್ಶನ ಮಾಡಿದಾಯ್ತು. ನೆಕ್ಸ್ಟ್ ಈಗ ವರ್ಣಲಿಂಗದ ಹತ್ರ ಹೋಗೋಣ. ನೋಡಿ ಜಿಂಕೆಗಳು ಎಲ್ಲ ಇದಾವೆ. ಅಲ್ಲಿ ನವಿಲು ದೊಡ್ಡದಿದೆ. ಬಿಸಿಲು ಟೈಮ್ ಆದ್ರೆ ಇಲ್ಲಿ ಟಾರ್ ರೋಡ್ ಅಲ್ಲಿ ಕಾಲಿಡಕ್ಕಾಗಲ್ಲ, ಅಷ್ಟು ಬಿಸಿ ತಾಗ್ತದೆ. ಇವಾಗ ಬೆಳಗಿನ ಜಾವ ಅಷ್ಟೇನಿಲ್ಲ. ಅಷ್ಟಲಿಂಗಗಳಲ್ಲಿ ಸೂರ್ಯಲಿಂಗ ಬರಲ್ಲ, ಆದ್ರೆ ದರ್ಶನ ಮಾಡೋದು ತುಂಬಾನೇ ಒಳ್ಳೇದು. 300 ಮೀಟರ್ ಇದೆ ಸೂರ್ಯಲಿಂಗ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಮಸಾಜ್ ಮಿಷನ್ಸ್ಗಳು ಇದಾವೆ. ಈಗ ನಾವು ಬಂದಿರೋದು ಸೂರ್ಯಲಿಂಗಕ್ಕೆ. ನೋಡಿ ಇದೇ ಸೂರ್ಯಲಿಂಗ ದೇವಸ್ಥಾನ. ಸೂರ್ಯಲಿಂಗ ದೇವಸ್ಥಾನದಿಂದ ಇನ್ನ ಅರ್ಧ ಕಿಲೋಮೀಟರ್ ದೂರ ಇದೆ. ಈಗ ನೆಕ್ಸ್ಟ್ ವರ್ಣಲಿಂಗನ ನಿಮ್ಗೆ ದರ್ಶನ ಮಾಡಿಸ್ತೀನಿ. ವರ್ಣಲಿಂಗದ ಹತ್ರ ಬಂದಿದೀವಿ. ಇದು ವರ್ಣಲಿಂಗ ನೀರಿನ ಗಂಡಾಂತರ ಮತ್ತೆ ಬೇರೆ ತರದ ನೀರಿನ ಸಮಸ್ಯೆಗಳು ಮತ್ತೆ ಮಳೆ ಬೆಳೆಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಇಲ್ಲಿಯ ವಿಶೇಷತೆ. ವರ್ಣಲಿಂಗನ ನೋಡಿದ್ರಲ್ಲ. ನೆಕ್ಸ್ಟ್ ವಾಯುಲಿಂಗ. ನೆಕ್ಸ್ಟ್ ಸಿಗೋದಿದು ವಾಯುಲಿಂಗ. 1.5 ಕಿಲೋಮೀಟರ್ ಇದೆ. ತುಂಬಾ ಚೆನ್ನಾಗಿದೆ ಪ್ಲೇಸ್, ಎಲ್ಲ ಅದ್ಭುತವಾಗಿದೆ. ಆ ಸೈಡ್ ಹೋದ್ರೆ ಪೂರ್ತಿ ಕಾಡು ಪ್ರಾಣಿಗಳು ನೋಡ್ಬೋದು, ಜಿಂಕೆ ಎಲ್ಲಾನು ನೋಡ್ಬೋದು. ಇವಾಗ ನಾವು ವಾಯುಲಿಂಗಕ್ಕೆ ಈಗ ಹೋಗ್ಬೇಕು. ವಾಯುಗೆ ಸಂಬಂಧಪಟ್ಟಂತ ದೋಷಗಳನ್ನ ನಿವಾರಣೆ ಆಗುತ್ತೆ. ವಾಯುದೇವ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಇದನ್ನ ವಾಯುಲಿಂಗ ಅಂತ ಕರೀತಾರೆ. ವಾಯುಲಿಂಗನ ದರ್ಶನ ಮಾಡಿದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿಯ ಪ್ರತೀತಿ. ವಾಯುಲಿಂಗ ದರ್ಶನ ಮಾಡ್ಕೊಂಡು ಮತ್ತೆ ಕುಬೇರಲಿಂಗ ದರ್ಶನ ಮಾಡೋಣ. ಮತ್ತೆ ಕುಬೇರಲಿಂಗ ಆದ್ಮೇಲೆ ಈಶಾನ್ಯ ಲಿಂಗನ ದರ್ಶನ ಮಾಡಿದ್ರೆ ಅಲ್ಲಿಗೆ ಪ್ರದಕ್ಷಿಣೆ ಮುಗಿಯುತ್ತೆ. ವಾಯುದೇವ ಪ್ರತಿಷ್ಠಾಪನೆ ಮಾಡಿರುವಂತ ಲಿಂಗದ ದೇವಸ್ಥಾನ ಇದು. ನೋಡಿ ಅಷ್ಟಲಿಂಗಗಳಲ್ಲಿ ಚಂದ್ರಲಿಂಗ ಇಲ್ಲ. ವಾಯುಲಿಂಗ ಆದ್ಮೇಲೆ ಅದು ಚಂದ್ರಲಿಂಗ ಬರುತ್ತೆ, ಅದನ್ನು ತೋರಿಸ್ತೀನಿ ನಿಮ್ಗೆ. ಇವಾಗ ನಾವು 9 ಕಿಲೋಮೀಟರ್ ಬಂದಿದೀವಿ ಈಗ ದೂರ. ಕುಬೇರಲಿಂಗ ಮತ್ತೆ ಈಶಾನ್ಯ ಲಿಂಗ ಇವೆರಡನ್ನು ತೋರಿಸಿದ್ರೆ ಇಲ್ಲಿಗೆ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ಗೋಪುರದ ಹತ್ರ ಹೋಗಿ ನಾವು ದರ್ಶನಕ್ಕೆ ಹೋಗ್ಬೋದು, ಶಿವನ ದರ್ಶನಕ್ಕೆ. 1 ಕಿಲೋಮೀಟರ್ ದೂರಕ್ಕೂ ಇಲ್ಲಿ ಈ ತರ ಮ್ಯಾಪ್ ಹಾಕಿದ್ದಾರೆ, ಎಲ್ಲೂ ಮಿಸ್ ಆಗ್ಬಾರ್ದು ಅಂತ. ತಿರುವಣ್ಣಾಮಲೈ ಈ ಬೆಟ್ಟದ ಸುತ್ತ ನೋಡಿ, ಬೆಟ್ಟ ಇದೆಯಲ್ಲ, ಬೆಟ್ಟದ ಸುತ್ತ ಹಬ್ಕೊಂಡಿದೆ. ಎಲ್ಲ ಸುತ್ತ ಏನು ನಾವು ಪ್ರದಕ್ಷಿಣೆ ಆಗ್ತೀವಿ ಆ ರೋಡ್ ಸುತ್ತ ಮನೆಗಳಿದಾವೆ, ಎಲ್ಲ ಊರಿದೆ, ಒಳ್ಳೆ ಸಿಟಿ ಇದೆ, ತುಂಬಾನೇ ಬೆಳೆದಿದೆ ಇಲ್ಲಿ. ನೋಡಿ ಬಿಸಿಲು ನೆತ್ತಿ ಮೇಲೆ ಬಂದ್ಬಿಟ್ಟಿದೆ. ಇವಾಗ ಕಾಲೆಲ್ಲ ಸುಡ್ತಾ ಇದಾವೆ. ಈಗ ರುದ್ರಾಕ್ಷಿಗಳೆಲ್ಲಾನು ಇಟ್ಟಿದ್ದಾರೆ. ಅಲ್ಲಿ ಉಚಿತ ರುದ್ರಾಕ್ಷಿ ಕೊಡ್ತಾರೆ ಒಂದೊಂದು. ಅಲ್ಲಿ ಅನ್ನದಾನ ತೋರ್ಸಿದ್ನಲ್ಲ ಅಲ್ಲಿ ನೋಡಿ, ಬೆಟ್ಟ ಎಷ್ಟು ಅದ್ಭುತವಾಗಿ ಕಾಣುತ್ತೆ. ಇವಾಗ ಸಿಗೋದು ಕುಬೇರಲಿಂಗ. ಈ ಕುಬೇರಲಿಂಗನ ದರ್ಶನ ಮಾಡೋದ್ರಿಂದ ಸಾಲಬಾಧೆ ಮತ್ತೆ ಹಣಕಾಸಿನ ತೊಂದರೆ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಕುಬೇರಲಿಂಗನ ದರ್ಶನ ಮಾಡೋಣ. ನೋಡಿ ಇದೇನೆ ಕುಬೇರಲಿಂಗ. ನೆಕ್ಸ್ಟ್ ಇಲ್ಲಿ ಮೋಕ್ಷದ ದಾರಿ ಅಂತ ಸಿಗುತ್ತೆ. ಇಲ್ಲಿ ಸ್ವಲ್ಪ ದೂರದ್ರಲ್ಲಿ ಅಲ್ಲಿ 1 ಗಂಟೆ ಕ್ಯೂ ನಿಲ್ಬೇಕಂತ ಹೇಳ್ತಾ ಇದ್ರು. ನೋಡೋಣ, ಜನ ಕಡಿಮೆ ಇದ್ರೆ ಆಗುತ್ತೆ. ಈಗ ಅಲ್ಲಿಗೆ ಹೋಗೋಣ.
ಇವಾಗ ನೆಕ್ಸ್ಟ್ ಮೋಕ್ಷದ ದಾರಿ ಅಂತ ಇದೆ, ಅಲ್ಲಿಗೆ ಹೋಗೋಣ. ಮತ್ತೆ ಇನ್ನೊಂದು, ಆ ಕಲ್ಲಿನೊಳಗೆ ನುಸ್ ಬಂದ್ರೆ ನಮ್ಗೆ ಯಾವುದೇ ತರದ ಹೆಲ್ತ್ ಇಶ್ಯೂಸ್ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ. ಹಾಗಾಗಿ ಅಲ್ಲಿ ಹೋಗಿ ನೋಡ್ಕೊಂಬರೋಣ. ಈಗ ಅಲ್ಗ ಹೋಗಿ ನಾವು ಆ ಕಲ್ಲಿನ ಒಳಗೆ ನುಸಿನ ಈಗ ಮೋಕ್ಷ ಮಾರ್ಗದಿಂದ ನಾವು ಹೊರಗೆ ಬಂದೆ. ನಂದು ವಿಡಿಯೋ ತೆಗಿಯಕ್ ಆಗ್ಲಿಲ್ಲ, ಯಾಕಂದ್ರೆ ನಾನೇನು ನುಗ್ತಿದ್ನಲ್ಲ ಅದಕ್ಕಾಗಿ. ಈಗ ಮೋಕ್ಷ ಮಾರ್ಗದಿಂದ ಹೊರಗೆ ಬಂದಿದ್ವಿ ಸ್ನೇಹಿತರೆ. ಈಗ ಲಾಸ್ಟ್ ಕೊನೆ ಈಶಾನ್ಯ ಲಿಂಗ. ಇದು ಇನ್ನ ಅರ್ಧ ಕಿಲೋಮೀಟರ್ ಇದೆ. ಸಖತ್ ಜನ ಬರ್ತಾರೆ ಕರ್ನಾಟಕದಿಂದ. 11:30 ಆಗಿದೆ. ಕಾಲೆಲ್ಲ ಸಕ್ಕ ಸುಡ್ತಾ ಇದೆ ಮಾತ್ರ, ತುಂಬಾನೇ ಸುಡ್ತಾ ಇದೆ. ಟಾರ್ ರೋಡಲ್ಲಿ ಕಾಲಿಡಕ್ ಆಯ್ತಿಲ್ಲ. ನಾವು 6 ಗಂಟೆಲಿ ಹೊರಟಿದ್ದು, ಅಲ್ಲಿ 2 ಗಂಟೆ ಲೇಟ್ ಆಯ್ತು. ಅದೇ ಮೋಕ್ಷ ಮಾರ್ಗದಲ್ಲಿ 2 ಅವರ್ ಲೇಟ್ ಆಯ್ತು. ಇಲ್ಲಾಂದ್ರೆ ಬೇಗ ಮುಗಿಯೋದು, ಇಷ್ಟೊತ್ತಿಗೆ ದರ್ಶನಕ್ಕೆ ಹೋಗಿರೋವು. ಈ ತರ ನೆರಳು ಮಾಡಿದ್ರೆ ಆರಾಮ ಅನ್ಸುತ್ತೆ, ಇಲ್ಲಾಂದ್ರೆ ಟಾರ್ ರೋಡಲ್ಲಿ ನಡೆಯಕ್ಕಾಗಲ್ಲ. ಅಲ್ಲಿಂದ ನಡ್ಕೊಂಡ್ ಬಂದ್ವಲ್ಲ, ಸಖತ್ತು ಕಾಲೆಲ್ಲ ಸುಟ್ಟು ಹೋಗ್ತು, ಬೊಬ್ಬೆ ಬಂದಂಗ ಆಗ್ಬಿಟ್ಟಿದಾವೆ. ಇದು ಈಶಾನ್ಯ ಲಿಂಗ. ಈ ದೇವಸ್ಥಾನದೊಳಗೆ ನಾವು ಹೋಗೋಣ ಬನ್ನಿ. ಈಗ ನೋಡಿ, ಈಶಾನ್ಯ ಲಿಂಗ ದೇವಸ್ಥಾನ ಮುಂಭಾಗ ಇಲ್ಲೊಂದು ಕೊಳ ಇದೆ, ತುಂಬಾನೇ ಅದ್ಭುತವಾಗಿದೆ. ಈಗ ಮೇನ್ ಸಿಟಿ ಒಳಗೆ ಬಂದಿದ್ವಿ. ಸರ್ಕಲ್ ಇದು ಬಸ್ ಸ್ಟ್ಯಾಂಡ್ ಪಕ್ಕ ಇರೋದು. ಇನ್ನೊಂದು ಕಿಲೋಮೀಟರ್ ಇದೆ ದೇವಸ್ಥಾನಕ್ಕೆ. ಮುಗಿಬೇಕಾದ್ರೆ ಕೊನೆಯದಾಗಿ ಇಲ್ಲೊಂದು ದೇವಸ್ಥಾನ ತೋರಿಸ್ತೀನಿ. ಆ ದೇವಸ್ಥಾನ ಕಂಪಲ್ಸರಿ ದರ್ಶನ ಮಾಡ್ಲೇಬೇಕು ಕೊನೆಯದಾಗಿ. ನೋಡಿ, ಇದೇನೆ ಭೂತನಾರಾಯಣ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಕೊನೆಯದಾಗಿ ಗಿರಿ ಪ್ರದಕ್ಷಿಣೆ ಮುಗಿದ್ಮೇಲೆ ದರ್ಶನ ಮಾಡ್ಬೇಕು. ಇವಾಗ ಗಿರಿ ಪ್ರದಕ್ಷಿಣೆ ಮುಗೀತು. ಈಗ ರಾಜಗೋಪುರ ಹತ್ರ ಬಂದಿದ್ದೀನಿ. ಈಗ ನೋಡಿ, ಇಲ್ಲಿ ಇದು ಮೇನ್ ಗೋಪುರ. ಇದು ಈ ಗೋಪುರನ ಕಟ್ಸಿರೋದು ಯಾರು ಅಂತ ಅಂದ್ರೆ ನಮ್ಮ ಮೈಸೂರು ರಾಜರಾದ ಕೃಷ್ಣರಾಜ ಒಡೆಯರ್ ಅವರು ಕಟ್ಸಿರೋದು. ಇದು ತುಂಬಾನೇ ನಮಗೆ ಹೆಮ್ಮೆಯ ವಿಚಾರ. ಸ್ನೇಹಿತರೆ, ಹೇಗಿತ್ತು ಈ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ಬರೀ ನೋಡ್ತಾ ಇದ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೊಂದ್ ಸ್ವಲ್ಪ ಎಂಕರೇಜ್ ಮಾಡ್ದಂಗ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹಾಕಕ್ಕೆ ಇನ್ನ ಶುರು ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.